ಅಂಗಡಿ ಮುಚ್ಚುವ ವೇಳೆ ಗನ್ ತೋರಿಸಿ ಚಿನ್ನದಂಗಡಿ ದೋಚಿ ಕಳ್ಳರು ಪರಾರಿಯಾಗಿರುವ ಘಟನೆ ನೆಲಮಂಗಲದ ಮಾಚೋಹಳ್ಳಿ ಗೇಟ್ನ ರಾಮ್ ಜ್ಯುವೆಲರ್ಸ್ ಶಾಪ್ನಲ್ಲಿ ನಡೆದಿದೆ. ನಿನ್ನೆ ರಾತ್ರಿ 8:30 ಸುಮಾರಿಗೆ ಮೂವರು ಮುಸುಕುದಾರಿಗಳು ಗನ್ ಹಿಡಿದು ಚಿನ್ನಾಭರಣ ದೋಚಿದ್ದಾರೆ. ಜ್ಯುವೆಲರಿ ಮಾಲೀಕ ಕನ್ನಯ್ಯಲಾಲ್ ಅಂಗಡಿ ಕ್ಲೋಸ್ ಮಾಡಲು ಮುಂದಾದ ವೇಳೆ ಗನ್ ಹಿಡಿದು ಮೂವರು ದುಷ್ಕರ್ಮಿಗಳು ಅಂಗಡಿಗೆ ಎಂಟ್ರಿ ಕೊಟ್ಟಿದ್ರು. ಗನ್ ಹಿಡಿದು ಹೆದರಿಸಿ ಟೇಬಲ್ ಮೇಲಿದ್ದ ಚಿನ್ನವನ್ನ ಬಾಚಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಈ ವೇಳೆ ಮಾಲೀಕ ಕನ್ನಯ್ಯಲಾಲ್ ಜೀವಭಯದಿಂದ ಕೂಗಾಡಿದ್ರು. ಕೈಗೆ ಸಿಕ್ಕ ಚಿನ್ನವನ್ನ ದೋಚಿ ಮೂವರು ದರೋಡೆಕೋರರು ಪರಾರಿಯಾಗಿದ್ದಾರೆ. ಈ ಘಟನೆ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ಮಾದನಾಯಕನಹಳ್ಳಿ ಪೊಲೀಸರು ಸಿಸಿಟಿವಿ ಆಧರಿಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಕಲಬುರಗಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗುತ್ತಿದ್ದು ನಿರಂತರ ಮಳೆಗೆ ಹಳ್ಳಕೊಳ್ಳಗಳು ತುಂಬಿ ಹರಿಯುತ್ತಿವೆ. ಕುದುಮೂಡ ಗ್ರಾಮದಲ್ಲಿ ಸೇತುವೆಯ ಮೇಲಿಂದ ರೈತರು ಹೊಲಕ್ಕೆ ತೆರಳುವಾಗ ನೀರಿನ ರಭಸಕ್ಕೆ ಜಾನುವಾರುಗಳು ಹಳ್ಳದಲ್ಲಿ ಕೊಚ್ಚಿ ಹೋಗಿವೆ. ರೈತನ ಎದುರೇ ಜಾನುವಾರುಗಳು ಕೊಚ್ಚಿಕೊಂಡು ಹೋಗಿದ್ದಕ್ಕೆ ರೈತರು ಕಣ್ಣೀರಿಡುತ್ತಿದ್ದಾರೆ. ಮಲೆನಾಡು ಚಿಕ್ಕಮಗಳೂರಿನಲ್ಲಿ ಧಾರಾಕಾರ ಮಳೆಯ ಆರ್ಭಟ ಮುಂದುವರೆದಿದೆ. ಶೃಂಗೇರಿ ತಾಲೂಕಿನಲ್ಲಿ ಭಾರೀ ಗಾಳಿ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ತುಂಗಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದು ಶೃಂಗೇರಿ ಗಾಂಧಿ ಮೈದಾನದ ಪಾರ್ಕಿಂಗ್ ಲಾಟ್ಗೆ ನೀರು ಹರಿದು ಬಂದಿದೆ. ಬಿಲ್ಡಿಂಗ್ಗಳ ಅಂಡರ್ ಗ್ರೌಂಡ್ ಬಳಿಯೂ ಸಂಪೂರ್ಣ ಜಲಾವೃತಗೊಂಡಿದೆ. ಎಂಜಿ ರಸ್ತೆಯ ದುರ್ಗಾ ಹಾರ್ಡ್ವೇರ್ಗೆ ಮಳೆ ನೀರು ನುಗ್ಗಿ 4 ಅಡಿ ಎತ್ತರಕ್ಕೆ ಮಳೆ ನೀರು ನಿಂತಿದೆ. ಈ ನೀರನ್ನು ನಿಯಂತ್ರಿಸಲು ಹಾರ್ಡ್ವೇರ್ ಮಾಲೀಕ ಹರಸಾಹಸ ಪಟ್ಟಿದ್ದು ಬಹುತೇಕ ವಸ್ತುಗಳು ಜಲಾವೃತಗೊಂಡಿತ್ತು. ಮಲೆನಾಡು ಶಿವಮೊಗ್ಗದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ಅಪಾಯ ಮಟ್ಟ ಮೀರಿ ನದಿ ಹಳ್ಳ ಕೊಳ್ಳಗಳು ಹರಿಯುತ್ತಿವೆ. ರಸ್ತೆಯ ಮೇಲೆ 4-5 ಅಡಿ ಎತ್ತರದಲ್ಲಿ ಮಾಲತಿ ನದಿ ನೀರು ಹರಿಯುತ್ತಿದ್ದು ಜಿಲ್ಲೆಯ ತೀರ್ಥಹಳ್ಳಿ, ಸಾಗರ, ಹೊಸನಗರ ತಾಲೂಕಿನಲ್ಲಿ ಭಾರೀ ಮಳೆಯಾದ ಹಿನ್ನೆಲೆ ಶೃಂಗೇರಿಯಿಂದ ಹೊಸಗದ್ದೆ ಮಾರ್ಗವಾಗಿ ಕುಂದಾದ್ರಿಗೆ ಹೋಗುವ ರಸ್ತೆ ಬಂದ್ ಮಾಡಲಾಗಿದೆ. ಆಗುಂಬೆ ಅಥವಾ ಕಮರಡಿ ಮಾರ್ಗವಾಗಿ ಶೃಂಗೇರಿಗೆ ತೆರಳಲು ಸೂಚನೆ ನೀಡಲಾಗಿದೆ. ಕಲಬುರಗಿಯಲ್ಲಿ ಸತತ ಮಳೆ ಸುರಿಯುತ್ತಿದ್ದು ಕಾಗಿಣಾ ನದಿ ಅಪಾಯದ ಮಟ್ಟ ತಲುಪಿದೆ. ಕಾಗಿಣಾ ಭರ್ತಿಯಾಗಿ ಚಿಂಚೋಳಿಯ ಹಲಕೋಡ್ ಸೇತುವೆ ಭರ್ತಿಯಾಗಿದ್ದು ಮಳೆ ಜೊತೆಗೆ ಮುಲ್ಲಾಮಾರಿ ಜಲಾಶಯದಿಂದ 1200 ಕ್ಯೂಸೆಕ್ ನೀರು ನದಿಗೆ ಬಿಟ್ಟ ಹಿನ್ನೆಲೆ ಕರ್ನಾಟಕ ತೆಲಂಗಾಣ ಗಡಿ ಭಾಗದಲ್ಲಿನ ಹಲಕೋಡ್ ಗ್ರಾಮ ಕಾಗಿಣಾ ನದಿ ಅಪಾಯದ ಮಟ್ಟ ತಲುಪಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 69ರ ವೀರದಿಮ್ಮಮ್ಮ ಕಣಿವೆಯಲ್ಲಿ ಇದ್ದಕ್ಕಿದ್ದಂತೆ ಬೃಹತ್ ಬಂಡೆ ಕಲ್ಲುಗಳು ಹೆದ್ದಾರಿಗೆ ಉರುಳಿ ಬಿದ್ದಿವೆ. ಸದ್ಯ ವಾಹನಗಳ ಮೇಲೆ ಬೀಳಬೇಕಿದ್ದ ಬಂಡೆಗಳು ಜಸ್ಟ್ ಮಿಸ್ ಆಗಿ ಹೆದ್ದಾರಿಗೆ ಬಿದ್ದಿವೆ. ಇದರಿಂದ ಚಿಕ್ಕಬಳ್ಳಾಪುರ ಗೌರಿಬಿದನೂರು ರಸ್ತೆಯಲ್ಲಿ ಭಾರೀ ಅನಾಹುತ ತಪ್ಪಿದೆ. ಇನ್ನು ಬಂಡೆಗಳು ಹೆದ್ದಾರಿಗೆ ಉರುಳಿ ಬಿದ್ದಿದ್ದರಿಂದ ಹಲವು ಗಂಟೆ ಸಂಚಾರ ವ್ಯತ್ಯಯ ಆಗಿತ್ತು. ಹಲವು ದಿನದಿಂದ ಕಣಿವೆ ಪ್ರದೇಶದಲ್ಲಿ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ನಿರಂತರ ಮಳೆ ಕಳಪೆ ಕಾಮಗಾರಿಯಿಂದ ಬೃಹತ್ ಬಂಡೆಗಳು ಉರುಳಿ ಬಿದ್ದಿವೆ. ಕಾಮಗಾರಿ ವೇಳೆ ರಸ್ತೆಯಲ್ಲಿ ಸ್ಕಿಡ್ ಆಗಿ ಬಂದ ಬೈಕ್ ಸವಾರ ರಸ್ತೆಯಲ್ಲಿ ಬಿದ್ದಿದ್ದಾನೆ. ಅವೈಜ್ಞಾನಿಕ ಕಾಮಗಾರಿಯಿಂದ ವಾಹನ ಸವಾರರ ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ.
ಚಿಕ್ಕೋಡಿಯಲ್ಲಿ ಮಳೆ ನೀರು ಮುಂದುವರೆದಿದ್ದು ನೆರೆಯ ಕೊಲ್ಲಾಪುರ ಜಿಲ್ಲೆಯ ರಾಧಾನಗರಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಜಲಾಶಯದ 3 ಗೇಟ್ ಓಪನ್ ಮಾಡಿ ಸುಮಾರು 7,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ನೀರು ಭೋಗಾವತಿ ನದಿಗೆ ತಲುಪಿ ಅದೇ ನೀರು ಗಡಿ ಭಾಗದ ಪಂಚಗಂಗಾ ನದಿಗೆ ಸೇರುತ್ತದೆ. ನಂತರ ಕೃಷ್ಣಾ ನದಿಗೆ ನೀರು ವಿಲೀನವಾಗುತ್ತದೆ. ಹಾಗಾಗಿ ಕೃಷ್ಣಾ ನದಿಯಲ್ಲಿ ಅಪಾರ ಪ್ರಮಾಣದ ನೀರು ಏರಿಕೆಯಾಗಲಿದೆ. ಕೃಷ್ಣಾ ನದಿ ತಟದಲ್ಲಿ ಎಚ್ಚರಿಕೆಯಿಂದ ಇರಲು ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ನೀಡಿದ್ದಾರೆ. ಬೀದರ್ನಲ್ಲಿ 2 ದಿನದಿಂದ ನಿರಂತರ ಮಳೆ ಸುರಿಯುತ್ತಿದ್ದು, ನಿರಂತರ ಮಳೆಗೆ ಬಸವ ಕಲ್ಯಾಣ ಕ್ಷೇತ್ರದಲ್ಲಿ ಭಾರೀ ಹಾನಿ ಉಂಟಾಗಿದೆ. ಮಳೆ ನೀರಿನ ರಭಸಕ್ಕೆ ಬಟಗೇರಾ ಗ್ರಾಮದ ಡಾಂಬರ್ ರಸ್ತೆ ಕೊಚ್ಚಿ ಹೋಗಿದೆ. ಹಾನಿಗೊಳಗಾದ ಪ್ರದೇಶಕ್ಕೆ ಶಾಸಕ ಶರಣು ಸಲಗಾರ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಬಸವ ಕಲ್ಯಾಣ ತಾಲೂಕಿನ ಕೊಹಿನೂರುವಾಡಿ, ಅಟ್ಟೂರು, ಬಟೇಗೆರಾವಾಡಿ, ಕೊಹಿನೂರು ಪಹಾಡ್, ಲಾಡವಂತಿ ಸೇರಿ ಹಲವು ಗ್ರಾಮಗಳಿಗೆ ಶಾಸಕ ಭೇಟಿ ನೀಡಿ ಪರಿಹಾರದ ಭರವಸೆಯನ್ನು ನೀಡಿದರು. ಇನ್ನು ಧಾರಾಕಾರ ಮಳೆಯಿಂದ ಕೊಹಿನೂರು ಗ್ರಾಮದಲ್ಲಿ ಬೆಳೆಗಳಿಗೆ ಹಾನಿ ಉಂಟಾಗಿದೆ. ಕಳಪೆ ಅವೈಜ್ಞಾನಿಕ ಸೇತುವೆ ಕಾಮಗಾರಿಯಿಂದ ಜಮೀನಿಗೆ ನೀರು ನುಗ್ಗಿವೆ ಎಂದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮುಂದೆ ಕಂಟಿನ್ಯೂ ಇರ್ತಂದ್ರೆ ಏನಾಗ್ತಿಲ್ಲ. ಇದೇನು ಮುಚ್ಚಡಿ ತಹಶೀಲ್ದಾರ್ ಗೊತ್ತಿರ್ತೀನಿ. ಮಿರ್ಗಿಗೇನು ಮಳೆ ಬಿತ್ತು ನೋಡ್ರಿ, ಅವಾಗ ಬಿದ್ದ ಜೂನ್ 7 ಒಳಗೆ ಅಂತ ಹೋಗೋರಲ್ಲ. ಎಲ್ಲ ಕೇಳ್ತಾರೆ ಇಂಥದ್ದು ಹೆವಿ ರೈನಿಂಗ್ ಆಗದೆ. ಇದಕ್ಕೆ ಮಾನಸಿಕವಾಗಿ ಸಿದ್ಧಿರ್ಬೇಕು. ಮೊದಲೇ ನಾವು ತಯಾರಿ ಮಾಡ್ತೀವಿ. ಇದುವರೆ ಪೂರ ರಿಟರ್ನಿಂಗ್ ವಾಲ್ ಕಳ್ಸಿಕೊಡ್ತೀನಿ. ಈ ಕಡೆ ಮುಂದೆ ಕಂಟಿನ್ಯೂ ಇರ್ತಂದ್ರೆ ಕುಟುಂಬಸ್ಥರು ಮನೆಯಲ್ಲಿದ್ದಾಗಲೇ ಮನೆ ಮೇಲ್ಚಾವಣಿ ಮತ್ತು ಗೋಡೆ ಕುಸಿದು ಘಟನೆ ಶಿರ್ಸಿ ತಾಲೂಕಿನ ಇಳಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದೇವನಿಲಯದಲ್ಲಿ ನಡೆದಿದೆ. ಸಾವಿತ್ರಿ ನಾರಾಯಣ್ ಮೊಗೇರಾ ಎಂಬುವರ ಮನೆ ಮೇಲ್ಚಾವಣಿ ಗೋಡೆ ಏಕಾಏಕಿ ಕುಸಿದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯ ನವೀನ್ ಶೆಟ್ಟಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಅಲ್ಲದೆ ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದು ವೈಯಕ್ತಿಕವಾಗಿ ಆರ್ಥಿಕ ನೆರವು ನೀಡಿದ್ದಾರೆ. ಇನ್ನು ಗ್ರಾಮಸ್ಥರಿಂದಲೂ ಮಹಿಳೆಗೆ ನೆರವು ಸಿಕ್ಕಿದ್ದು ಆಹಾರ, ಬಟ್ಟೆ, ಸುರಕ್ಷಿತ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಹಿನ್ನೆಲೆ ರೈತರು ಪರದಾಡ್ತಿದ್ದಾರೆ. ಬೀದರ್ ತಾಲೂಕಿನ ಅಣಂದೂರು ಗ್ರಾಮದಲ್ಲಿ ಯೂರಿಯಾ ಹಾಕದಿರುವುದಕ್ಕೆ ಕಬ್ಬು ಬೆಳೆ ಕಂದು ಬಣ್ಣಕ್ಕೆ ತಿರುಗಿದೆ. ಈ ಹಿನ್ನೆಲೆ ಯೂರಿಯಾ ಗೊಬ್ಬರ ಪೂರೈಸುವಂತೆ ರೈತರು ಒತ್ತಾಯಿಸಿದ್ರು. ಕಬ್ಬು ಬೆಳೆಗೆ ಯೂರಿಯಾ ಗೊಬ್ಬರ ಹಾಕದೇ ಇರುವ ಕಾರಣ ಬೆಳೆ ಹಾನಿಯಾಗಿದೆ. ಕಬ್ಬು ಬೆಳೆ ಉಳಿಯಬೇಕಾದ್ರೆ ಯೂರಿಯಾ ಗೊಬ್ಬರ ಕೊಡಿ ಅಂತ ರೈತರು ಮನವಿ ಮಾಡ್ತಿದ್ದಾರೆ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಗೊಬ್ಬರ ಬೇಕು, ಸಂಕಷ್ಟಕ್ಕೆ ಯೂರಿಯಾ ಬೇಕು, ಬೇಕೇ ಬೇಕು, ಗೊಬ್ಬರ ಬೇಕು. ರೈತರ ಸಮಸ್ಯೆ ಸ್ಪಂದಿಸದ ಅಧಿಕಾರಿಗಳಿಗೆ ಆಯ್ತು, ಮ್ಯಾಲಿಂದ ಕೊಡಕತ್ತಿಲ್ಲ, ಓಕೆ. ಈಗ ನಿಮ್ಮ ಬೆಳೆಗಳೆಲ್ಲ ಹಾಳಾಕವಲ್ಲ, ಲಕ್ಷಾಂತರ ರೂಪಾಯಿ ಎಲ್ಲ. ಈಗ ಮತ್ತೆಲ್ಲ ಮಾರ್ಕೆಟ್ನಾಗ ಸಿಗುತ್ತಲ್ಲ ಗೊಬ್ಬರ. ಅಂದ್ರ ದುಪ್ಪಟ್ಟು ರೇಟ್ ಮಾರಾತಾರ. ಅದ್ರ ಸಂಟ 2,000-3,000 ಗೊಬ್ಬರ ತಗೋರಿ ಎಲ್ಲಿ ತರಬೇಕು? ರಾಜ್ಯದ ಹಲವೆಡೆ ಯೂರಿಯಾ ಗೊಬ್ಬರದ ಕೊರತೆ ಉಂಟಾಗಿದ್ದು, ಯಾದಗಿರಿ ಜಿಲ್ಲೆಯಲ್ಲಿ ರಸಗೊಬ್ಬರಕ್ಕಾಗಿ ರೈತರು ಪರದಾಡ್ತಿದ್ದಾರೆ. ಡಿಎಪಿ ಹಾಗೂ ಯೂರಿಯಾ ಗೊಬ್ಬರಕ್ಕೆ ಡಿಮ್ಯಾಂಡ್ ಹೆಚ್ಚಾಗಿದೆ.
ಜಿಲ್ಲೆಯ ವಡೇಗೆರಾದಲ್ಲಿ ರಸಗೊಬ್ಬರ ಅಂಗಡಿಗಳಿಗೆ ರೈತರು ಮುಗಿಬಿದ್ದಿದ್ದಾರೆ. ಇನ್ನು ಹತ್ತಿ ಬೆಳೆಗೆ ಗೊಬ್ಬರ ಹಾಕಲು ಸಮಸ್ಯೆಯಾಗಿದ್ದು ನ್ಯಾನೋ ಡಿಎಪಿ ಹಾಗೂ ನ್ಯಾನೋ ಯೂರಿಯಾ ರಸಗೊಬ್ಬರ ಪಡೆಯಲು ಹಿಂದೇಟು ಹಾಕ್ತಿದ್ದಾರೆ. ಈಗಾಗಲೇ ರಸಗೊಬ್ಬರ ಪೂರೈಕೆ ಕೊರತೆಯಾಗಿರುವ ಹಿನ್ನೆಲೆ ಡಿಎಪಿ ಅವಲಂಬನೆ ಕಡಿಮೆ ಮಾಡಿ ಡಿಎಪಿ ಹಾಗೂ ನ್ಯಾನೋ ಯೂರಿಯಾ ಬಳಕೆಗೆ ಅರಿವು ಮೂಡಿಸಲು ಸರ್ಕಾರದ ಆದೇಶದ ಮೂಲಕ ಸೂಚನೆ ನೀಡಲಾಗಿದೆ. ಇನ್ನು ಜಿಲ್ಲೆಯ ವಡಗೇರಾ ಭಾಗದಲ್ಲಿ ಬೀಜ ಹಾಗೂ ಕ್ರಿಮಿನಾಶಕ ಖರೀದಿ ಮಾಡಿದವರಿಗೆ ಮಾತ್ರ ಗೊಬ್ಬರ ಕೊಡ್ತಿದ್ದಾರೆ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸರಿಯಾಗಿ ಗೊಬ್ಬರ ಪೂರೈಕೆ ಮಾಡುವಂತೆ ರೈತರು ಆಗ್ರಹಿಸಿದ್ದಾರೆ. ಕೊಡಬಾರ್ದು ಹಾಕ್ತಿಲ್ಲ ಡಿಎಪಿ 3 ಚೀಲ ಇಲ್ಲ 4 ಚೀಲ ಯೂರಿಯಾ ಹಾಕ್ತಿಲ್ಲ. ಈಗ ಫಸ್ಟ್ ಎಲ್ಲರಿಗೂ ಬಿಲ್ ಕೊಡ್ಬೇಕು ಸ್ಟ್ರಿಕ್ಟ್ ಆಗಿ. ಇದು ಹೆಚ್ಚಿಗೆ ದರ ಮಾರಂಗಿಲ್ಲ, ಬೋರ್ಡ್ ರೇಟ್ ಹಾಕ್ಬೇಕು, ನೀವು ಸ್ಟಾಕ್ ಹಾಕ್ಬೇಕ್ರಿ. ಇದು ಪಿಒಸ್ ಯಾಸ್ ಪ್ರಕಾರ ಯಾರ್ಯಾರು ಗೊಬ್ಬರ ಕೊಡ್ಬೇಕು ಪಿಒಸ್ ಕ್ಲಿಯರ್ ಮಾಡ್ಬೇಕು ಸರ್. ಯಾಕಂತಂದ್ರೆ ಪ್ರಾಬ್ಲಮ್ ಭಾಳ ಆಗ್ತಾ ಇದೆ ಇದು ನಮ್ಮ ಭಾಗದಾಗ. ಚಿತ್ರದುರ್ಗದಲ್ಲೂ ಯೂರಿಯಾ ಗೊಬ್ಬರಕ್ಕೆ ಕೊರತೆ ಉಂಟಾಗಿದ್ದು ಸರ್ಕಾರಿ ಸೊಸೈಟಿ ಮುಂಭಾಗ ಯೂರಿಯಾ ಗೊಬ್ಬರಕ್ಕೆ ರೈತರು 300 ಮೀಟರ್ ಕ್ಯೂ ನಿಂತಿದ್ರು. ಒಬ್ಬರಿಗೆ 2 ಪ್ಯಾಕೆಟ್ ಯೂರಿಯಾ ನಿಗದಿ ಹಿನ್ನೆಲೆಯಲ್ಲಿ ಮಳೆ ಬರ್ತಿದ್ರು ಬೆಳಗ್ಗೆ 4 ಗಂಟೆಯಿಂದ ರೈತರು ಸರತಿ ಸಾಲಿನಲ್ಲಿ ನಿಂತಿದ್ರು. ಇನ್ನು ಯೂರಿಯಾ ಗೊಬ್ಬರ ಜೊತೆಗೆ ನ್ಯಾನೋ ಯೂರಿಯಾ ಲಿಂಕ್ ಮಾರಾಟ ಹಿನ್ನೆಲೆಯಲ್ಲಿ ಸೊಸೈಟಿ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸ್ಥಳಕ್ಕೆ ರೈತ ಮುಖಂಡರು ಭೇಟಿ ನೀಡಿ ನ್ಯಾನೋ ಯೂರಿಯಾ ಮಾರಾಟ ಮಾಡದಂತೆ ಸೊಸೈಟಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು. ಈ ವೇಳೆ ರೈತ ಮುಖಂಡರು ಪೊಲೀಸರ ಮಧ್ಯೆ ವಾಗ್ವಾದ ನಡೆಯಿತು. ಕೂಡಲೇ ರೈತರಿಗೆ ಯೂರಿಯಾ ಗೊಬ್ಬರ ಕೊಡಿ ಅಂತ ರೈತರು ಆಗ್ರಹಿಸಿದರು. ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲಿ ಯೂರಿಯಾ ಗೊಬ್ಬರ ಕೊರತೆ ಹಿನ್ನೆಲೆ ರೈತರು ಪರದಾಡ್ತಿದ್ದಾರೆ. ನಿಗದಿತ ಬೆಲೆಗಿಂತ ಯೂರಿಯಾ ಗೊಬ್ಬರವನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಿದ್ದಾರೆಂಬ ಗಂಭೀರ ಆರೋಪ ಕೇಳಿಬಂದಿದೆ. 300 ರೂಪಾಯಿ ಬದಲಾಗಿ 400 ರೂಪಾಯಿಗೆ ಗೊಬ್ಬರ ಮಾರಾಟ ಮಾಡ್ತಿದ್ದಾರೆಂದು ಗೊಬ್ಬರ ಮಾರಾಟಗಾರರ ವಿರುದ್ಧ ರೈತರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಗೊಬ್ಬರ ನಾಳೆ ಬರೀ ಹಂಗಾದ್ರೆ ಇದು ಬಿಟ್ಟರೆ ಆಪ್ಷನ್ಸ್ ಬೇರೆ ಇದೆ ಅಲ್ವಾ? ಗೊಬ್ಬರ ಅಂತ ಕೊಡ್ಬೇಕು ಸರ್. ಗೊಬ್ಬರ ಒಂದೇ ಕೊಡ್ರಿ ಅಂತ ಹೇಳಿದಾರೆ. ಯಾವ್ದು ಬರೀ ಗೊಬ್ಬರ ಕೇಳಿಲ್ಲ ಸರ್. ಬರೀ ಗೊಬ್ಬರ ಇದೆಯಾ? ಕೊಡ್ರಿ ಯಾಕೆ ಸುಮ್ಮನೆ ಬೇಕಾಗಲ್ಲ ಸರ್ ರೈತರಿಗೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನ ವಾಟದ ಹೊಸಳ್ಳಿ ಕೆರೆ ನೀರು ಹಂಚಿಕೆ ವಿವಾದ ಈಗ ಭುಗಿಲೆದ್ದಿದೆ. ರೈತರ ವಿರೋಧದ ನಡುವೆಯೂ ವಾಟದ ಹೊಸಳ್ಳಿ ಕೆರೆ ನೀರು ಹರಿಸಲು ಇಂದು ಶಂಕುಸ್ಥಾಪನೆ ನೆರವೇರಿಸಿದರು. ಗೌರಿಬಿದನೂರು ಪಕ್ಷೇತರ ಶಾಸಕ ಪುಟ್ಟಸ್ವಾಮಿ ಗೌಡ ನೇತೃತ್ವದಲ್ಲಿ ಕೊಟಕಣಾಪುರದ ಬಳಿ ನಡೆದಂಥ ಕಾರ್ಯಕ್ರಮದಲ್ಲಿ ಸಚಿವ ಬೈರತಿ ಸುರೇಶ್ ಭಾಗಿಯಾಗಿದ್ದರು. ಈ ವೇಳೆ ರೈತರು ಸಚಿವರ ಎದುರೇ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ನೀರಿಗಾಗಿ ಹಲವು ತಿಂಗಳಿಂದ 10 ಹಳ್ಳಿಗಳ ರೈತರು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅಂತ ಶಾಸಕ ಪುಟ್ಟೇಸ್ವಾಮಿ ಗೌಡ ವಿರುದ್ಧ ಕಿಡಿಕಾರಿದರು. ಊರು ಬಿಟ್ಬಿಟ್ಟು ಬೆಂಗಳೂರು ಕಳಿಸ್ಬೇಕಾದ್ರೆ ನೀವು ಊರು ಬಿಟ್ಟು ಬಂದಿದ್ದೀರಲ್ಲ, ಹಂಗ ನಾವು ಕಳಿಸ್ಬೇಕಾದ್ರೆ ಸರ್ ಏನೋ ಹೊಟ್ಟೆ ಪಡೆದು ಅಲ್ಲಿ ಕಳಿಸ್ಬೇಕಾದ್ರೆ ಬೆಂಗಳೂರಿಗೋ ಇನ್ನೊಂದು ಇದಕ್ಕೋ.
ಸ್ಟೇಟ್ಗೂ. ಯಾಕೆ ಸರ್ ಈ ತರ್ತಾ ಇದ್ದೀರಾ? ನಮಗೆ ಖಂಡಿತವಾಗ್ಲೂ ನಾವು ಹೇಳ್ತೀವಿ, ಈ ಪ್ರಾಜೆಕ್ಟ್ ನೀವು ಕೈ ಬಿಟ್ರೆ ಸರಿ, ಬಿಟ್ಟಿಲ್ಲ ಅಂದ್ರೆ 100% ಅದಕ್ಕೆ ಉತ್ತರ ಅಂತ ನಾವು ಕೊಟ್ಟೇ ಕೊಡ್ತೀವಿ. ನಿಮ್ಗೆ ಇಷ್ಟ ಬಂದಿದ್ದು ನೀವು ಮಾಡಿ. ನಾವಂತೂ ಈ ವಿಚಾರದಲ್ಲಿ ಹಿಂದೆ ಹೋಗೋ ಪ್ರಶ್ನೆನೇ ಇಲ್ಲ. ನಮ್ಮ ಪೂರ್ವ ಕಾಲದಿಂದ ನಮ್ಮ ದೇಶಕ್ಕೆ ಸ್ವತಂತ್ರ ಕೂಡ ಒಂದು ಅಹಿಂಸಾ ಮಾರ್ಗ ಇತ್ತು, ಹಿಂಸಾ ಮಾರ್ಗನೂ ಇತ್ತು. ಒಂದೇ ಮಾರ್ಗದಿಂದ ಸ್ವತಂತ್ರ ಸಿಕ್ಕಿದೆ ಅಂತ ಯಾರು ನಂಬಕ್ಕಾಗಲ್ಲ. ಖಡಾಖಂಡಿತವಾಗಿ ನಾವು ಖಡಕ್ಕಾಗಿ ನಾವು ಹೇಳ್ತಾ ಇದ್ದೇವೆ. ಶಾಸಕರ ಓದುವ ಸಮಯದಲ್ಲೇ BCA ವಿದ್ಯಾರ್ಥಿಗೆ ಹೃದಯಾಘಾತವಾದ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಆಚಾರ್ಯ ಕಾಲೇಜಿನ PGಯಲ್ಲಿ ಸಂಭವಿಸಿದೆ. ಅಂಡಮಾನ್ ನಿಕೋಬಾರ್ ಮೂಲದ ರೋಹಿತ್ ರಾಯ್ 20 ವರ್ಷದ ಯುವಕ ಸಾವನ್ನಪ್ಪಿದ್ದಾನೆ. 5 ವರ್ಷದಿಂದ ಆಚಾರ್ಯ ಕಾಲೇಜಿನಲ್ಲಿ BCA ಓದುತ್ತಿದ್ದ ರೋಹಿತ್ ರಾತ್ರಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾನೆ. ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಾತುಕ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಬಿಜೆಪಿ ಮುಖಂಡನನ್ನ ರಾಯಚೂರು ಜಿಲ್ಲೆಯಿಂದ ಗಡಿಪಾರು ಮಾಡಲಾಗಿದೆ. ಆರೋಪಿ ರೊನಾಲ್ಡ್ ಅಗಸ್ಟಿನ್ ಅಲಿಯಾಸ್ ಸನ್ನಿಯನ್ನ ಗಡಿಪಾರು ಮಾಡಲಾಗಿದ್ದು ಆರೋಪಿ ವಿರುದ್ಧ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ 8 ಪ್ರಕರಣ ದಾಖಲಾಗಿದೆ. ಕೊಲೆ ಯತ್ನ, ಮಾರಣಾಂತಿಕ ಹಲ್ಲೆ ಹಾಗೂ ಸಾರ್ವಜನಿಕರ ಶಾಂತತೆಗೆ ಧಕ್ಕೆ ಪ್ರಕರಣ ದಾಖಲಾಗಿರುವ ಹಿನ್ನೆಲೆ ಬಿಜೆಪಿ ಮುಖಂಡ ಸನ್ನಿಯನ್ನು ಚಾಮರಾಜನಗರ ಜಿಲ್ಲೆಗೆ ಗಡಿಪಾರು ಮಾಡಲಾಗಿದೆ. ಉಪವಿಭಾಗಾಧಿಕಾರಿ ಗಜಾನನ್ ಬಾಳೆ 6 ತಿಂಗಳು ಗಡಿಪಾರು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಕಾರ್ಯಕ್ರಮ ಆಯೋಜನೆ ವಿಚಾರದಲ್ಲಿ ಶಿಕ್ಷಕರಿಬ್ಬರ ನಡುವೆ ವಾಗ್ವಾದ ನಡೆದ ಘಟನೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಸಂಭವಿಸಿದೆ. ಸರ್ಕಾರಿ ಶಾಲಾ ಶಿಕ್ಷಕನಿಗೆ ಸಹ ಶಿಕ್ಷಕನಿಂದ ಚಪ್ಪಲಿಯಿಂದ ಹೊಡೆದಿರುವ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಸರ್ಕಾರಿ ಉರ್ದು ಶಾಲೆ ಶಿಕ್ಷಕರಿಬ್ಬರ ಕೇಸ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಆಗಸ್ಟ್ 15ರಂದು ಕಾರ್ಯಕ್ರಮ ಆಚರಣೆ ಬಗ್ಗೆ ಶಾಲಾ ಶಿಕ್ಷಕರ ಸಭೆ ನಡೆಸಲಾಗಿತ್ತು. ಸಭೆ ಬಳಿಕ ಡ್ರಾಮಾ ಮಾಡಿಸುವ ವಿಚಾರಕ್ಕೆ ಇಬ್ಬರು ಶಿಕ್ಷಕರ ನಡುವೆ ಕಿರಿಕ್ ನಡೆದಿದೆ. ಶಿಕ್ಷಕಿ ಚಪ್ಪಲಿಯಿಂದ ಹೊಡೆದಿದ್ದಕ್ಕೆ ಕೋಪಗೊಂಡಿದ್ದ ಶಿಕ್ಷಕ ಅಂದಾನಯ್ಯ ವಸ್ತ್ರದ ಇಳಕಲ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಶಿಕ್ಷಕಿ ಅಮೀನಾ ಕೋಳೂರು ವಿರುದ್ಧ ಸೂಕ್ತ ಕ್ರಮಕ್ಕೆ ಸಹ ಶಿಕ್ಷಕ ಆಗ್ರಹಿಸಿದ್ದು ದೂರಿನ ಮೇರೆಗೆ ಶಾಲೆಗೆ ಬಂದು ಪೊಲೀಸರು ಪರಿಶೀಲನೆಯನ್ನು ನಡೆಸಿದರು. ಮದ್ಯದ ನಶೆಯಲ್ಲಿದ್ದ ಮುಖ್ಯ ಶಿಕ್ಷಕನನ್ನು ಅಮಾನತು ಮಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಗೋನಾಳ್ ಗ್ರಾಮದ ಅಂಬಾದೇವಿ ಸರ್ಕಾರಿ ಪ್ರಾಥಮಿಕ ಶಾಲೆ ನಿಂಗಪ್ಪ ಅಮಾನತ್ತಾದ ಮುಖ್ಯ ಶಿಕ್ಷಕ. ಈ ಶಿಕ್ಷಕ ಪಾಠ ಮಾಡದೆ ಶಾಲೆಯಲ್ಲಿ ಬಾಗಿಲು ಬಳಿ ಮಲಗುತ್ತಿದ್ದ. ಮದ್ಯದ ನಶೆಯಲ್ಲಿ ಮಲಗಿದ್ದ ಮುಖ್ಯ ಶಿಕ್ಷಕನ ಅವಾಂತರವನ್ನ ಮಕ್ಕಳು ತಿಳಿಸಿದರು. ವಿಡಿಯೋ ವೈರಲ್ ಬೆನ್ನಲ್ಲೇ ಮುಖ್ಯ ಶಿಕ್ಷಕನನ್ನ ಅಮಾನತು ಮಾಡಲಾಗಿದೆ. ನಿಮ್ಮ ಮಾಸ್ಟರ್ ಹೇಳಿದಾನೆ ಈಗ ಎಲ್ಲಿ ಮತ್ತೆ ನಿಮ್ಗೆ ಓದ್ಸಾರ ಯಾರಿಲ್ಲ ಯಾರು ನಿಮ್ಮ ಮಾಸ್ಟರ್ ಹೇಳಿದಾನೆ ಈಗ ಈತನ ಖಾಸಗಿ ಶಾಲೆ ತೊರೆದು ಸರ್ಕಾರಿ ಶಾಲೆಗೆ ಬಂದ ಮಕ್ಕಳಿಗೆ ಪಾದಪೂಜೆ ಮೂಲಕ ಗೌರವವಾಗಿ ಆಹ್ವಾನಿಸಲಾಯಿತು. ದೊಡ್ಡಬಳ್ಳಾಪುರ ತಾಲೂಕಿನ ಹಿರೇಮುದ್ದೇನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಸರ್ಕಾರಿ ಶಾಲೆಗೆ ಸೇರಿದ ಮಕ್ಕಳಿಗೆ ಹಳ್ಳಿ ರೈತ ಅಂಬರೀಶ್ ಪಾದಪೂಜೆ ಮಾಡಿ ಆಹ್ವಾನಿಸಿದರು. ಈ ವೇಳೆ ಸರ್ಕಾರಿ ಶಾಲೆ ಉಳಿಸಿ ಕನ್ನಡ ಬೆಳೆಸಿ ಅಭಿಯಾನಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ AB ಬಸವರಾಜು ಅವರು ಚಾಲನೆ ನೀಡಿದರು. ಶಾಲಾ ಶಿಕ್ಷಣ ಇಲಾಖೆ ಹಾಗೂ ನವ ಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ BEO ಶಂಕರಯ್ಯ, SDMC ಅಧ್ಯಕ್ಷ ಕಾಂತರಾಜು ಸೇರಿದಂತೆ ಹಳೆ ವಿದ್ಯಾರ್ಥಿಗಳು, ಗ್ರಾಮಸ್ಥರು ಭಾಗಿಯಾಗಿದ್ದರು. ಕುರಿಗಾಯಿಗಳ ಮೇಲೆ BSPL ಕಾರ್ಖಾನೆ ಸಿಬ್ಬಂದಿ ಗುಂಡಾವರ್ತನೆ ತೋರಿದ ಘಟನೆ ಕೊಪ್ಪಳ ಜಿಲ್ಲೆ ಬಸ್ಸಾಪುರ ಗ್ರಾಮದಲ್ಲಿ ಆಗಿದೆ. ಕುರಿಗಾಯಿ ಮೇಲೆ ಬಡಿಗೆ ಹಿಡಿದು ಬಲ್ಲೋಟ ಭದ್ರತಾ ಸಿಬ್ಬಂದಿ ಹಲ್ಲೆ ನಡೆಸಿದ್ದಾನೆ. ಬಸಾಪುರದ ಕುರಿಗಾಯಿ ದೇವಣ್ಣ ಹಲ್ಲೆಗೊಳಗಾಗಿದ್ದು ಬಲ್ಡೋಟಾ ಕಂಪನಿ ಬಳಿ ಬಸಾಪುರ ಕೆರೆಯಲ್ಲಿ ಕುರಿ ಮೇಯಿಸಲು ಹೋಗಿದ್ದ ಈ ವೇಳೆ ಭದ್ರತಾ ಸಿಬ್ಬಂದಿ ಹಲ್ಲೆ ನಡೆಸಿದ್ದಾನೆ. ಗಾಯಾಳು ದೇವಣ್ಣ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾನೆ.
ಬಲ್ಡೋಟ ಭದ್ರತಾ ಸಿಬ್ಬಂದಿಯೊಂದಿಗೆ ಹೋರಾಟಗಾರ ಕುಟುಂಬಸ್ಥರ ವಾಗ್ವಾದ ನಡೆಸಿದ್ದಾರೆ. ಇಂಡಿಕಾ ಕಾರ್ಗೆ ಇನ್ನೋವಾ ಕಾರು ಡಿಕ್ಕಿಯಾದ ಘಟನೆ ದಾವಣಗೆರೆ ತಾಲೂಕಿನ ಹಾಲವರ್ತಿ ಗ್ರಾಮದ ಬಳಿ ನಡೆದಿದೆ. ರಾಷ್ಟ್ರೀಯ ಹೆದ್ದಾರಿ 4ರ ಮುಖ್ಯ ರಸ್ತೆಯಲ್ಲಿ ಒಂದು ಘಟನೆ ಸಂಭವಿಸಿದ್ದು ಸದ್ಯ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ದಾವಣಗೆರೆಯಿಂದ ಬೆಂಗಳೂರು ಕಡೆಗೆ ಇಂಡಿಕಾ ಕಾರು ಹೋಗುತ್ತಿತ್ತು. ಕಾರು ನಿಧಾನ ಮಾಡಿ ಕಾರಿನ ಡೋರ್ ತೆಗೆಯುತ್ತಿದ್ದಂತೆ ಇನ್ನೋವಾ ಕಾರು ಡಿಕ್ಕಿಯಾಗಿದೆ. ಅಪಘಾತದಲ್ಲಿ ಇಂಡಿಕಾ ಕಾರಿನ ಡೋರ್ ಜಖಮ್ಮಾಗಿದೆ. ಕಳಪೆ ಕಾಮಗಾರಿಯಿಂದ ಸಾಸ್ವೆಹಳ್ಳಿ ಏತ ನೀರಾವರಿಯ ಪೈಪ್ ಹೊಡೆದು ಗ್ರಾಮದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮದಲ್ಲಿ ಘಟನೆ ಸಂಭವಿಸಿದ್ದು ಪೈಪ್ಗಳು ಹೊಡೆದ ರಭಸಕ್ಕೆ 2-3 ಮನೆಗಳಿಗೆ ಹಾನಿಯಾಗಿದೆ. ಮನೆಯಲ್ಲಿದ್ದ ಕಂಪ್ಯೂಟರ್ ಸೇರಿ ಹಲವು ವಸ್ತುಗಳಿಗೆ ಹಾನಿಯಾಗಿದೆ. ಇಷ್ಟಾದರೂ ಸ್ಥಳಕ್ಕೆ ಬಾರದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಳಪೆ ಕಾಮಗಾರಿಯಿಂದ ಪದೇ ಪದೇ ಪೈಪ್ಗಳು ಒಡೆದು ಹೋಗುತ್ತಿವೆ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದು ಕೂಡಲೇ ಪೈಪ್ಗಳನ್ನು ಸರಿಪಡಿಸಿ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಪ್ರಿಯತಮೆಯ ಮನೆಯ ಹಿತ್ತಲಿನಲ್ಲಿ ಪ್ರಿಯಕರ ನಿಗೂಢ ಸಾವನ್ನಪ್ಪಿರುವ ಘಟನೆ ತುಮಕೂರಿನ ತಿಪಟೂರು ತಾಲೂಕಿನ ಗುರುಗದಹಳ್ಳಿಯಲ್ಲಿ ನಡೆದಿದೆ. 25 ವರ್ಷದ ಹರ್ಷ ಮೃತ ಯುವಕ ರಮೇಶ್ ಎಂಬುವರ ಮನೆಯ ಹಿತ್ತಲಿನಲ್ಲಿ ಮರಕ್ಕೆ ಹೊರಗೆ ನಿಂತಿರುವ ರೀತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಬೆಂಗಳೂರಿನ ನೆಲಗದರನಹಳ್ಳಿ ತಂದೆ ತಾಯಿಯೊಂದಿಗೆ ಹರ್ಷ ವಾಸವಿದ್ದನು. ಗುರುಗದಹಳ್ಳಿಯ ಭೂಮಿಕಾಳನ್ನ ಹರ್ಷ ಪ್ರೀತಿಸುತ್ತಿದ್ದ ಎಂದು ಮಾಹಿತಿ ತಿಳಿದು ಬಂದಿದೆ. ಜುಲೈ 18ರಂದು ಬೆಂಗಳೂರಿನಿಂದ ಊರಿಗೆ ಬಂದಿದ್ದನು. ಜುಲೈ 20ರಂದು ನಿಗೂಢವಾಗಿ ಹರ್ಷ ಮೃತಪಟ್ಟಿದ್ದು ಪ್ಯಾಂಟ್ ಜೇಬಲ್ಲಿ ವಿಷದ ಬಾಟಲಿ ಪತ್ತೆಯಾಗಿದೆ. ಹರ್ಷ ಸಾವು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದ್ದು ಈ ಸಂಬಂಧ ಹೊನ್ನವಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೌಟುಂಬಿಕ ಕಲಹ ಹಿನ್ನೆಲೆ ಕತ್ತು ಕೊಯ್ದುಕೊಂಡು ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಬೆಳಗಾವಿ ತಾಲೂಕಿನ ಹೊನ್ನಹಾಳ ಗ್ರಾಮದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ನಿನ್ನೆ ಮನೆಯಲ್ಲಿದ್ದ ಅಕ್ಕಿ ಮಾರಿ ಸಾರಾಯಿ ಕುಡಿದು ಬಂದಿದ್ದ ಮಲ್ಲಪ್ಪ ಕಟುಬುಗೋಳ್ ತನ್ನ ಪತ್ನಿ ಜೊತೆ ಗಲಾಟೆ ಮಾಡಿದ್ದ. ರಾತ್ರಿ ಇಡೀ ಹೆಂಡತಿ ರೇಖಾ ಜೊತೆಗೆ ಜಗಳವಾಡಿ ಹಲ್ಲೆ ಮಾಡಿದ್ದ. ಈ ವೇಳೆ ರೇಖಾ ತನ್ನ ಸಹೋದರನನ್ನ ಕರೆಯಿಸಿ ಬುದ್ಧಿವಾದ ಹೇಳಿಸಿದ್ಲು. ಈ ವೇಳೆ ನೀನು ಸತ್ರೆ ಅಕ್ಕ ಚೆನ್ನಾಗಿರ್ತಾಳೆ ಅಂತ ಅಳಿಯ ಮಲ್ಲಿಕಾರ್ಜುನ್ ಮಲ್ಲಪ್ಪನ ಮೇಲೆ ಹಲ್ಲೆ ಮಾಡಿದ್ದ. ಹೀಗೆ ಹೇಳ್ತಿದ್ದಂತೆ ಕ್ಷಣಾರ್ಧದಲ್ಲೇ ಕತ್ತು ಕೊಯ್ದುಕೊಂಡ ಮಲ್ಲಪ್ಪ ತೀವ್ರ ರಕ್ತಸ್ರಾವವಾಗಿ ಸಾವನ್ನಪ್ಪಿದ್ದಾನೆ. ಮಲ್ಲಪ್ಪ ಸಾಯುತ್ತಿದ್ದಂತೆ ಅಳಿಯ ಮಲ್ಲಿಕಾರ್ಜುನ್ ಪರಾರಿಯಾಗಿದ್ದಾನೆ. ಘಟನಾ ಸ್ಥಳಕ್ಕೆ ಮಾರಿಹಾಳ್ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಒಂದೇ ದಿನದ ಅಂತರದಲ್ಲಿ ಒಂದೇ ಕುಟುಂಬದ 2 ಯುವತಿಯರ ಸಾವನ್ನಪ್ಪಿದ್ದಾರೆ. ಚಿಕ್ಕಮಗಳೂರಿನ ಎನ್ಆರ್ಪುರದ ತಾಲೂಕಿನ ಕೆ ಕಣಬೂರು ಗ್ರಾಮದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಕಣಬೂರು ಗ್ರಾಮದ ಮಂಜಯ್ಯ ಎಂಬುವರ ಮಕ್ಕಳು ಸ್ಫೂರ್ತಿ ಹಾಗೂ ಸ್ವಾತಿ ಒಂದು ದಿನದ ಅಂತರದಲ್ಲಿ ಸಾವಿಗೀಡಾಗಿದ್ದಾರೆ. ಸ್ಫೂರ್ತಿ ಹಾಗೂ ಸ್ವಾತಿಗೆ ಜ್ವರ ಅಂತ ಎನ್ಆರ್ಪುರ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬಳಿಕ ಕೈಕಾಲು ಊದಿಕೊಂಡಿದ್ದ ಹಿನ್ನೆಲೆ ಹೆಚ್ಚಿನ ಚಿಕಿತ್ಸೆಗೆ ಅಂತ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಯುವತಿಯರನ್ನ ದಾಖಲಿಸಲಾಗಿದ್ದು ಒಂದು ದಿನದ ಅಂತರದಲ್ಲಿ 2 ಸಾವಿಗೀಡಾಗಿದ್ದು ಮಂಜಯ್ಯ ಅವರ 3ನೇ ಮಗಳಿಗೂ ತೀವ್ರ ಅನಾರೋಗ್ಯ ಕಾಡ್ತಿದೆ. ಮೆದುಳು ಜ್ವರದಿಂದ ಬಳಲುತ್ತಿದ್ದ ಯುವತಿಯನ್ನ ಮುಂಬೈಗೆ ಏರ್ ಲಿಫ್ಟ್ ಮಾಡಿದ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ನಗರದ ಗಾಂಧಿ ಬಜಾರ್ನ ತಿಮ್ಮಪ್ಪನ ಕೊಪ್ಪಲುವಿನ 22 ವರ್ಷದ ಯುವತಿ ಮ್ಯಾನರನ್ನ ವಿಶೇಷ ವಿಮಾನದ ಮೂಲಕ ಏರ್ ಲಿಫ್ಟ್ ಮಾಡಲಾಯಿತು. ಕೆಲ ದಿನದಿಂದ ಡೆಂಗ್ಯೂ ಜ್ವರದಿಂದ ಬಳಲುತ್ತಿದ್ದು ಮಾನ್ಯ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬಳಿಕ ಮೆದುಳು ಜ್ವರಕ್ಕೆ ತುತ್ತಾದ ಹಿನ್ನೆಲೆ ಮುಂಬೈನ ರಿಲಯನ್ಸ್ ಆಸ್ಪತ್ರೆಗೆ ಯುವತಿಯನ್ನ ಶಿಫ್ಟ್ ಮಾಡಲಾಗಿದೆ. ಗಾಂಧಿ ಬಜಾರ್ನ ಮನೋಜ್ ಮನಿಷಾ ದಂಪತಿ ಪುತ್ರಿ ಮಾನ್ಯ ಆಗಿದ್ದು ಖಾಸಗಿ ಆಸ್ಪತ್ರೆಯಿಂದ ಏರ್ಪೋರ್ಟ್ಗೆ ಶಿಫ್ಟ್ ಮಾಡಲು ಪೊಲೀಸರಿಂದ ನೆರವು ಪಡೆದುಕೊಳ್ಳಲಾಯಿತು. ಜೀರೋ ಟ್ರಾಫಿಕ್ ಮೂಲಕ ಶಿವಮೊಗ್ಗ ಪೊಲೀಸರು ಸಹಕಾರ ನೀಡಿದರು.
ಬಾಗಲಕೋಟೆಯಲ್ಲಿ ಆಲ್ಟೋ ಕಾರಿನ ಮೇಲೆ ಲಾರಿ ಪಲ್ಟಿಯಾಗಿ ಇಬ್ಬರು ಸಾವನ್ನಪ್ಪಿದ್ದು ಓರ್ವನಿಗೆ ಗಂಭೀರ ಗಾಯವಾಗಿದೆ. ಸೀಮಿಕೆರೆ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ ಸಂಭವಿಸಿದ್ದು 35 ವರ್ಷದ ರಮೇಶ್ ಹುಗಾರ್ ಮೃತಪಟ್ಟ ವ್ಯಕ್ತಿ. ಕೆಸನೂರು ಪೂಕೆ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷನಾಗಿದ್ದ ರಮೇಶ್ ಹುಬ್ಬಳ್ಳಿ ಕಡೆಗೆ ಹೊರಟಿದ್ದ ವೇಳೆ ಕಾರು ಬೈಕ್ ಅಪಘಾತ ಸಂಭವಿಸಿದೆ. ಸ್ಥಳಕ್ಕೆ ಕಲಾದಗಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಮುರುಕನಹಳ್ಳಿ ರಾಜ್ಯ ಹೆದ್ದಾರಿ ಬಳಿ ಚಿರತೆ ಪ್ರತ್ಯಕ್ಷವಾಗಿದೆ. ತೋಟಗಾರಿಕೆ ಇಲಾಖೆ ತಡೆಗೋಡೆ ಮೇಲೆ ಚಿರತೆ ಕುಳಿತ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ವಿಡಿಯೋ ಸೆರೆಯಾಗಿದೆ. ನಿನ್ನೆ ರೈತ ಶಿವರಾಮೇಗೌಡ ಎಂಬ ರೈತನ ಮೇಲೆ ಚಿರತೆ ದಾಳಿ ನಡೆಸಿತ್ತು. ಅದೃಷ್ಟವಶಾತ್ ರೈತ ಪಾರಾಗಿದ್ದು, ಸಾಕು ಪ್ರಾಣಿಗಳು ಕೂಡ ಚಿರತೆ ದಾಳಿಗೆ ಬಲಿಯಾಗಿವೆ. ಚಿರತೆ ಕಂಡು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಕ್ರಮ ಕೈಗೊಳ್ಳದ ಅರಣ್ಯ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದರು. ಚಿತ್ರದುರ್ಗದಲ್ಲಿ ರಸ್ತೆ ದಾಟುತ್ತಿದ್ದ ವೇಳೆ ಅಪರಿಚಿತ ವಾಹನ ಡಿಕ್ಕಿಯಾಗಿ ಕರಡಿಯೊಂದು ಸಾವನ್ನಪ್ಪಿದೆ. ಘಟನೆ ಮೊಳಕಾಲ್ಮೂರು ತಾಲೂಕು ರಾಂಪುರದಲ್ಲಿ ನಡೆದಿದ್ದು, ರಾಷ್ಟ್ರೀಯ ಹೆದ್ದಾರಿ 150A ಅಪರಿಚಿತ ವಾಹನ ಡಿಕ್ಕಿಯಾದ ಪರಿಣಾಮ ಕರಡಿ ರಸ್ತೆಯಲ್ಲೇ ಸಾವನ್ನಪ್ಪಿದೆ. ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಯಾದಗಿರಿ ನಗರದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಸ್ನೇಹಿತರ ಶರ್ಟ್ ಮೇಲೆ ಆಟೋಗ್ರಾಫ್ ಹಾಕಿಕೊಂಡು ಸಂಭ್ರಮಿಸಿದರು. ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳಿಂದ ಸ್ನೇಹಿತರ ಶರ್ಟ್ ಮೇಲೆ ಇಷ್ಟದ ಬರಹ ಬರೆಸಿಕೊಂಡರು. ಕೊನೆಯ ಪರೀಕ್ಷೆ ಮುಗಿದ ಬಳಿಕ ಸ್ನೇಹಿತರ ನೆನಪಿಗಾಗಿ ಇಷ್ಟದ ಬರಹ ಬರೆದು ಆಟೋಗ್ರಾಫ್ ಹಾಕಿಸಿಕೊಂಡರು. ಈ ಕುರಿತು ಮಾತನಾಡಿದ ವಿದ್ಯಾರ್ಥಿಗಳು, ಸ್ನೇಹದ ನೆನಪು ಚಿರಕಾಲವಿರಲಿ ಅಂತ ಬರೆದಿರುವ ಶರ್ಟ್ ಇದು. ಇದನ್ನು ನಮ್ಮ ಸ್ನೇಹದ ನೆನಪಿಗಾಗಿ ಹಾಗೆ ಇಡ್ತೀವಿ ಎಂದರು. ನಮ್ಮ ಕಾಲೇಜಿನಲ್ಲಿ ಇವತ್ತು ನಮ್ಮದು ಲಾಸ್ಟ್ ಸೆಮ್ ಎಕ್ಸಾಮು. ನಾವು ಫೈನಲ್ ಇಯರ್ ಸ್ಟೂಡೆಂಟ್ಸು. ಇವತ್ತು ನಮ್ಮ ಇವತ್ತಿಗೆ ನಮ್ಮ ಲಾಸ್ಟ್ ಮುಂದೆ ಡಿಗ್ರಿ ಜೀವನ. ಹಾಗಾಗಿ ನಾವು ಸ್ನೇಹ, ಅಣ್ಣ ತಂಗಿ ಸಂಬಂಧ, ಬ್ರದರ್ ಸಿಸ್ಟರ್, ನಮ್ಮ ಸ್ನೇಹಿತರು ಎಲ್ಲರೂ ಚಿರವಾಗಿರಲಿ. ನಮ್ಮ ಸ್ನೇಹಿತರು